ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಪ್ರತಿದಿನ ಹೊಸದೊಂದು ಆಯಾಮವನ್ನ ಪಡೆದುಕೊಂಡು ಹೊಸ ಹೊಸ ಚರ್ಚೆಗೆ ನಾಂದಿ ಹಾಡ್ತಾ ಇದೆ. ಈ ಕಾಂಗ್ರೆಸ್ ಪಾಳ್ಯದ ಒಳಗೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವಿನ ಸಿಎಂ ಕುರ್ಚಿಯ ರೇಸ್ ಒಂದು ನಿರ್ಣಾಯಕ ಹಂತಕ್ಕೆ ತಲುಪಿದೆಯಾ ಅನ್ನೋ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಫಾರಿನ್ ಟ್ರಿಪ್ಗೆ ಫ್ಯಾಮಿಲಿ ಜೊತೆ ಹೋದಾಗ ಇಲ್ಲಿ ಸಿದ್ದು ಬಂಟರೆಲ್ಲ ಸೇರಿ ಡಿನ್ನರ್ ಮೀಟಿಂಗ್ ಮಾಡಿ ಚೆಕ್ ಇಡುವ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರಿಗೆ ಮಾಡಿದ್ರು. ಆದ್ರೆ ದೆಹಲಿಯಲ್ಲಿ ಫ್ಲೈಟ್ ಲ್ಯಾಂಡ್ ಆಗ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ಅವರು ಸಿದ್ದು ಬಂಟರು ಆಯೋಜನೆ ಮಾಡಿದ್ದ ಈ ಡಿನ್ನರ್ ಮೀಟಿಂಗ್ಗೆ ಚೆಕ್ಮೇಟ್ ಇಟ್ಟಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ ಪಾಳ್ಯದ ಒಳಗೆ ಸಿಎಂ ಕುರ್ಚಿಯ ಸುತ್ತ ನಡೀತಾ ಇರುವ ಈ ಮ್ಯೂಸಿಕಲ್ ಚೇರ್ ಆಟ ನಾನಾಗ್ಲೇ ಹೇಳ್ದಾಗೆ ನಿರ್ಣಾಯಕ ಹಂತವನ್ನ ತಲುಪ್ತಾ ಇದೆಯಾ ಅನ್ನೋ ಅನುಮಾನ ಮತ್ತಷ್ಟು ಮಗದಷ್ಟು ಬಲವಾಗ್ತಾ ಇದೆ. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಈ ಡಿನ್ನರ್ ಪಾಲಿಟಿಕ್ಸ್ ನ ಸುತ್ತ ನಡೀತಾ ಇರುವ ಅನೇಕ ಚರ್ಚೆಗಳು, ಉದ್ಭವ ಆಗಿರೋ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ಇವತ್ತಿನ ಮಹಾಭಾರತ ಪ್ರಶ್ನೆ ಕೂಡ ಇದೇ ಆಯಾಮದಲ್ಲಿದೆ. ಸಾಧ್ಯವಾದರೆ ಅದನ್ನ ಸ್ಕ್ರೀನ್ ಮೇಲೆ ತನ್ನಿ. ಯಾರೆಲ್ಲ ವೋಟ್ ಮಾಡಿದ್ದೀರಿ ಇಲ್ಲಿವರೆಗೂ ಡಿಜಿಟಲ್ ಪ್ಲಾಟ್ಫಾರ್ಮ್ ನ ಮೂಲಕ ಧನ್ಯವಾದ. ಯಾರೆಲ್ಲ ವೋಟ್ ಮಾಡಿಲ್ಲ, ಇವತ್ತಿನ ಪ್ರಶ್ನೆಗೆ ಸಂಬಂಧಪಟ್ಟಂತೆ QR ಕೋಡ್ ಸ್ಕ್ರೀನ್ ನ ಮೇಲೆ ಡಿಸ್ಪ್ಲೇ ಆಗುತ್ತೆ. ಅದನ್ನ ಸ್ಕ್ಯಾನ್ ಮಾಡುವ ಮೂಲಕ ನಿಮ್ಮ ಉತ್ತರವನ್ನ ತಿಳಿಸಬಹುದು. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಯಾವ ಉತ್ತರಕ್ಕೆ ಎಷ್ಟು ಪರ್ಸೆಂಟೇಜ್ ವೋಟ್ ಬಂದಿದೆ ಅನ್ನೋದನ್ನ ತಿಳಿಸ್ತೀವಿ. ಬ್ರೇಕಿಂಗ್ ಅಪ್ಡೇಟ್ ಗಮನಿಸೋಣ. ನಂತರದಲ್ಲಿ ಇವತ್ತಿನ ಪ್ರಶ್ನೆ ಕಡೆ ಗಮನ ಕೊಡೋಣ. ಮುಖ್ಯಮಂತ್ರಿ ರೇಸ್ ಅನ್ನೋ ಈ ಚರ್ಚೆಗೆ ಆಸ್ಪದ ಮಾಡಿಕೊಡ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವ ಈ ಡಿನ್ನರ್ ಪಾಲಿಟಿಕ್ಸ್. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಠಿಕಾಣಿ ಹೂಡಿರುವ ಸಂದರ್ಭದಲ್ಲೇ ಇತ್ತ ಬೆಂಗಳೂರಿನಲ್ಲಿ ನಿಗದಿಯಾಗಿದ್ದ ಡಿನ್ನರ್ ಪಾಲಿಟಿಕ್ಸ್ಗೆ ಗುರಾಣಿ ಹಿಡಿಯಲಾಗಿದೆ. ಸುರ್ಜೇವಾಲಾ ಅವರ ಸೂಚನೆ ಅಂತ ಹೇಳಿ ಈ ಊಟದ ಔತಣಕೂಟವನ್ನ ಪೋಸ್ಟ್ಪೋನ್ ಮಾಡಲಾಗಿದೆ. ಇರೋ ಪ್ರಶ್ನೆ, ಕೇವಲ ಊಟಕ್ಕೇನೆ ನಾಯಕರು ಸೇರ್ತಿದ್ರು ಅಂತಂದ್ರೆ ಇವ್ರು ಊಟ ಮಾಡೋದನ್ನ ಯಾಕಪ್ಪ ಪೋಸ್ಟ್ಪೋನ್ ಮಾಡಿ ಅಂತ ಹೇಳ್ತು ಹೈಕಮಾಂಡ್. ಪರಮೇಶ್ವರ್ ಅವರು ಇವತ್ತು ಬೆಳಗ್ಗೆ ತಾನೇ ಹೇಳಿದ್ರು, ನಾವೆಲ್ಲರೂ ಅಹಿಂದ ನಾಯಕರು ಸೇರ್ತಿದ್ದೇವೆ, ಒಂದು ಸಮಾವೇಶ ನಡೆಸೋದ್ರ ಬಗ್ಗೆ ಚಿಂತನೆ ಮಾಡುವವರಿದ್ದೇವೆ, ಇತ್ಯಾದಿ ಇತ್ಯಾದಿ. ಸಂಜೆ ವೇಳೆಗೆ ಹೈಕಮಾಂಡ್ ನಿಂದಾನೇ ಸಂದೇಶ ಬಂತು. ಹೀಗಾಗಿ ಮಾಧ್ಯಮದವರು ದಯಮಾಡಿ ಇದನ್ನ ಪ್ರಕಟ ಮಾಡಿ, ನಾನು ಕರೆದಿದ್ದ ಈ ಡಿನ್ನರ್ ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳಿ ಪರಮೇಶ್ವರ್ ಸಾಹೇಬ್ ಅವರ ಲೆಟರ್ ಹೆಡ್ ನಲ್ಲೇನೆ ಮಾಹಿತಿ ಹೊರಗೆ ಬಂತು. ಪರಮೇಶ್ವರ್ ಅವರ ಹೇಳಿಕೆ ಜೊತೆಗೆ ಆ ಲೆಟರ್ ಎರಡನ್ನ ಗಮನಿಸಿ ಚರ್ಚೆ ಪ್ರಾರಂಭ ಮಾಡೋಣ. ಅದು ಒಂದು ರೀತಿಯಲ್ಲಿ ಚುನಾವಣೆ ಆದಮೇಲೆ ನಾವು ಈ ಥ್ಯಾಂಕ್ಸ್ ಗಿವಿಂಗ್ ಅಂತ ಮಾಡಲೇ ಇಲ್ಲ. ಅಧಿಕಾರ ಬಂತು, ಅಧಿಕಾರ ಆದಮೇಲೆ ಎಲ್ಲ ನೀವು ಕೂತ್ಬಿಟ್ರಿ ಅಧಿಕಾರದಲ್ಲಿ ಅಂತ ಭಾಳ ದಿನದಿಂದ ಒಂದು ಆ ರೀತಿ ಮಾತುಗಳು ಬರ್ತಾ ಇತ್ತು. ಅದಕ್ಕೆ ನಾವು ಅಂದ್ಕೊಂಡು ಆಯ್ತಪ್ಪ, ಈಗ ಮಧ್ಯದಲ್ಲಿ ನಮಗೆ ಗ್ಯಾಪೇ ಸಿಗ್ತಾ ಇರಲಿಲ್ಲ. ಇಲ್ಲ ಸದನ ನಡೆಯೋದು, ಅಧಿವೇಶನ ಬರ್ತಾಯಿತ್ತು, ಅಥವಾ ಇಲ್ಲ ಯಾವುದೋ ಚುನಾವಣೆ ಬರ್ತಾಯಿತ್ತು, ಹೀಗೆಲ್ಲ ಆಗ್ತಿತ್ತು. ಅದಕ್ಕೆ ನಾವು ನಾಳೆ ಎಲ್ಲ MLAಗಳನ್ನ SC ST ಸಮುದಾಯದ MLAಗಳು, XMLAಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರದೇಶ್ ಕಾಂಗ್ರೆಸ್, ಇಟ್ಸ್ ಗೋಯಿಂಗ್ ಟು ಬಿ ಎ ಪಾರ್ಟಿ ಫಂಕ್ಷನ್. ಪಾರ್ಟಿ ಇದರಲ್ಲೇ ತೊಗೊಂಡು ಮಾಡ್ತೀವಿ. ಈಗ ಹೇಳಿದ ಪರಮೇಶ್ವರ್ ಅವರಿಗೆ ಸಂಜೆ ವೇಳೆಗೆ ಸುರ್ಜೇವಾಲಾ ಅವರಿಂದನೇ ಆರ್ಡರ್ ಬಂತಂತೆ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿ. ಹೀಗಾಗಿ ಡೇಟ್ ಅನೌನ್ಸ್ ಮಾಡದೆ, ದಿನಾಂಕ ನಿಗದಿ ಮಾಡದೆ ಕರೆಯಲಾಗಿದ್ದ ಡಿನ್ನರ್ ಮೀಟನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಇವತ್ತಿನ ಪ್ರಶ್ನೆ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋಕೆ ಹೈಕಮಾಂಡ್ ಬೆಂಬಲ ಸಿಗುತ್ತಾ ಅಂತ ಹೇಳಿ. ಈ ಪ್ರಶ್ನೆ ಯಾಕೆ ಕೇಳಿದ್ದೀವಿ ಅನ್ನೋದನ್ನು ಕೂಡ ಚರ್ಚೆಯ ಮುಂದಿನ ಹಂತದಲ್ಲಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. QR ಕೋಡ್ ಕಾಣಿಸ್ತಾ ಇದೆ, ಅದನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಉತ್ತರವನ್ನ ನೀವು ತಿಳಿಸಬಹುದು. ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ನ ವಕ್ತಾರರು ನಟರಾಜ್ ಗೌಡ್ರಿದ್ದಾರೆ, ಬಿಜೆಪಿ ವಕ್ತಾರರು HN ಚಂದ್ರಶೇಖರ್ ಅವರಿದ್ದಾರೆ, ಹಾಗೆ JDS ನ ವಕ್ತಾರರು ರಾಜು ಗೌಡ್ರು, ರಾಜಕೀಯ ವಿಶ್ಲೇಷಕರು ಶಂಕರ್ ಶೆಟ್ಟಿ ಸರ್. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಗಂಟ್ಲು ಹಾಳಾಗಿರೋದು ನಾರ್ಮಲ್ ಕಿರ್ಚಾಟ ಅರ್ಚಾಟದಿಂದ, HMPV ಅಲ್ಲ. ಹೀಗಾಗಿ ನಿರ್ಭೀತಿಯಿಂದ ಡಿಬೇಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಇದೊಂದು ಅನೌನ್ಸ್ಮೆಂಟ್ ನೊಂದಿಗೆ ನಾವು ಅನ್ಕೊಂಡಿದ್ವಿ ನಟರಾಜ್ ಗೌಡ್ರೆ, ಡಿಕೆ ಶಿವಕುಮಾರ್ ಅವರು ಫಾರಿನ್ ಟ್ರಿಪ್ಗೆ ಹೋಗ್ತಾ ಇದ್ದ ಹಾಗೆ ಇಲ್ಲಿ ಡಿನ್ನರ್ ಮೀಟಿಂಗ್ ಶುರುವಾದಾಗ ಅವ್ರು ವಾಪಸ್ ಬರೋದ್ರೊಳಗಡೆ ಚೆಕ್ಮೇಟ್ ಇಡ್ತಾರೆ ಅಂತ ಹೇಳಿ. ಬಟ್ ವಿ ವರ್ ರಾಂಗ್. ನಾನು ಓಪನ್ ಆಗಿ ಅದನ್ನ ಒಪ್ಕೊಳ್ತಿದ್ದೀನಿ. ನಾವು ತಪ್ಪಾಗಿ ಊಹೆ ಮಾಡಿದ್ವಿ. ಅದು ಜಸ್ಟ್ ಚೆಕ್ ಕಾಲ್ ಆಗಿತ್ತಷ್ಟೇ. ಚೆಕ್ಮೇಟ್ ಇಟ್ಟಿರೋ ಡಿಕೆ ಶಿವಕುಮಾರ್ ಅವರು. ಚೆಕ್ಮೇಟು ಅಲ್ಲ, ಚೆಕ್ ಕಾಲು ಅಲ್ಲ. ಆಮೇಲೆ ಅವರು ವಿದೇಶಕ್ಕೆ ಹೋದಾಗ ಇಲ್ಲೇನೋ ಡಿನ್ನರ್ ಪಾಲಿಟಿಕ್ಸ್ ಅಲ್ಲಿ ಏನೋ ಮಾಡ್ತಾ ಇದ್ದಾರೆ ಏನಂತೂ ಏನಿಲ್ಲ. ಇದು ಸಹಜ. ಇವರು ಮಂತ್ರಿಗಳು, ML ಶಾಸಕರು, ಜನಪ್ರತಿನಿಧಿಗಳು, ಹಿರಿಯ ಲೀಡರ್ಗಳು ಸೇರಿಕೊಂಡು ಸಹಜವಾಗಿ ಸೇರ್ತಾರೆ ಊಟಕ್ಕೆ. ಅದರೊಳಗೆ ಯಾವುದು ವಿಶೇಷತೆ ಇಲ್ಲ. ಆದರೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ ಜಾಸ್ತಿ ಫೋಕಸ್ ಆಗಿದೆ. ಜನಗಳು, ನಾಯಕರುಗಳು, ವಿರೋಧ ಪಕ್ಷಗಳು, ಮಾಧ್ಯಮದವರು ಎಲ್ಲರ ಒಂದು ಫೋಕಸ್ ಇದೆ. ಇಲ್ಲ ಇಲ್ಲೇನೋ ಬದಲಾವಣೆ ಆಗಬಹುದಾ, ಆಗುತ್ತಾ, ಏನೋ ಚೆಕ್ ಮೇಟಾ,
ಭಿನ್ನಮತ ಇದೆಯಾ, ಆ ಥರದ್ದು ಯಾವುದೂ ಇಲ್ಲ. ಒಂದು ಸೌಜನ್ಯಕ್ಕಾಗಿ ಶಾಸಕರು ಮಂತ್ರಿಗಳು ಊಟಕ್ಕೆ ಸೇರ್ತಾ ಇದ್ದಾರೆ. ಆಮೇಲೆ ಒಂದು ವರ್ಗ, ಈಗ ಅದು ನ್ಯಾಚುರಲ್ ಆಗಿದೆ. ಈಗ ನಾವು ಕಾಂಗ್ರೆಸ್ KPCC ಅಂದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಂದರೆ 28 ವಿಭಾಗಗಳಿದ್ದಾವೆ. ಒಳಗೆ SC ಮೋರ್ಚಾ, SC ಡಿಪಾರ್ಟ್ಮೆಂಟ್ ಅಂತ, ST ಡಿಪಾರ್ಟ್ಮೆಂಟ್ ಅಂತ, ಮೈನಾರಿಟಿ ಅಂತ, ಆ ರೀತಿ. ಅದೇನಂದರೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಅಂತ ಮಾನ್ಯ ಡಾಕ್ಟರ್ G. ಪರಮೇಶ್ವರ್ ಹೇಳ್ದಂಗೆ, ಚುನಾವಣೆ ನಂತರ ಗೆದ್ದ ಮೇಲೆ ಸರ್ಕಾರ ಬಂದ ಮೇಲೆ ಕೆಲವರಿಗೆ ಪರಸ್ಪರ ಭೇಟಿ ಮಾಡಿ ಥ್ಯಾಂಕ್ಸ್ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ, ಅದಕ್ಕೊಂದು ಕಾರ್ಯಕ್ರಮ ರೂಪಿಸೋಣ ಅಂತ ಒಬ್ಬೊಬ್ಬರು ತೀರ್ಮಾನ ಮಾಡೋದು ಅಥವಾ ಯೋಚನೆ ಮಾಡೋದು ಒಂದು ಸಕಾರಾತ್ಮಕವಾದ ಯೋಚನೆ. ಅದು ಸರ್ಕಾರದ ಸಾಧನೆಯೂ ಹೇಳ್ಬಹುದು, ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ಬೋದು. ಆ ರೀತಿಯ ಒಂದು ಅವಕಾಶ ಅಂತ ಕಾರ್ಯಕ್ರಮಗಳಾದರೆ ಒಳ್ಳೆಯದೇ, ಅದು ಅದರೊಳಗೇನು ತಪ್ಪಿಲ್ಲ. ಆದರೆ ಇವಾಗ AICC ಇಂದ ನಿರ್ದೇಶನ ಬಂದಿರೋದ್ರಿಂದ ತಕ್ಷಣಕ್ಕೆ ಅದನ್ನು ಪೋಸ್ಟ್ಪೋನ್ ಮಾಡಿ, ಯಾಕಂದ್ರೆ ಎಲ್ಲರೂ ಇನ್ನೂ ಕುಳಿತು ಇನ್ನೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿ ಇನ್ನೂ ಚೆನ್ನಾಗಿ ಇರಲಿಲ್ಲ. ಎಲ್ಲರೂ ಕೂತು ದೊಡ್ಡ ಮಟ್ಟದಲ್ಲಿ ನಾನು ಕಾಂಗ್ರೆಸ್ ವಕ್ತಾರನ ಹೇಳ್ಬೇಕಲ್ಲ, ವಿವರವಾಗಿ ಹೇಳ್ಬೇಕಲ್ಲ. ಇದು ನಟರಾಜ್ ಗೌಡ್ರ ಆಡ್ ಆನ್ ಸೆಂಟೆನ್ಸ್. ಈಗ 1 ಅವರ್ ಡಿಬೇಟ್ ಅಲ್ಲಿ ವಿವರವಾಗಿ ಇನ್ನೂ ಹೇಳ್ಬೇಕಾದ್ರೆ ಇನ್ನೂ ಸೇರಿಸ್ತೀನಿ, ಇನ್ನೂ ಆಡ್ ಮಾಡ್ತೀನಿ. ಲೆಟರ್ ಅಲ್ಲಿ ಆ ಕಾರಣ ಕೊಟ್ಟಿರಲಿಲ್ಲ. 1 ಅವರ್ ಆಗಷ್ಟು ಡಿಬೇಟ್ ಕೊಡಕ್ಕಾಗಲ್ಲ, ಲೆಟರ್ ಅಲ್ಲಿ ಎಷ್ಟು ಬೇಕೋ ಅಷ್ಟೇ ಕೊಡಕ್ಕಾಗೋದು. ಒಂದು ಸ್ಪಷ್ಟವಾಗಿ ಏನಂದ್ರೆ, ಇನ್ನೂ ತೀರ್ಮಾನ ಮಾಡಿ ಈಗ ಅಲ್ಲಿಂದ ಸೂಚನೆ ಏನ್ ಬರುತ್ತೆ ಅಂದ್ರೆ, ಮುಂದೆ ಪೋಸ್ಟ್ಪೋನ್ ಮಾಡಿದ್ರೆ ಅರ್ಥ ಏನು? ಪೋಸ್ಟ್ಪೋನ್ ಮಾಡಿ ಅಂದ್ರೆ ನಾವು ಬರ್ತೀವಿ, ಚರ್ಚೆ ಮಾಡೋಣ ವಿಭಾಗವಾರು. ಯಾಕಂದ್ರೆ ನಾವು ಸಂವಿಧಾನ ರಕ್ಷಕ ಒಂದು ಸಮಿತಿಗಳು 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಒಳ್ಳೆ ಡ್ರಾ, ಒಳ್ಳೆ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.